ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಕರ ರಾಶಿ ಯುಗಾದಿ ಭವಿಷ್ಯ. ನೋಡಿ, ಮಕರ ರಾಶಿಗೆ ಗುರು ಬಂದ್ಬಿಟ್ಟು ಈಗ ಸದ್ಯ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆ ಅಂದ್ರೆ ಪ್ರತಿದಿನದ ಕೆಲಸ, ಪ್ರತಿದಿನ ಖುಷಿಯಾಗಿರ್ತೀರ. ಇದು ಒಳ್ಳೆ ವಿಷಯ. ಭಾವನಾತ್ಮಕವಾಗಿರ್ತೀರ, ಓಕೆ. ಆದ್ರೆ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಈಗ ಸದ್ಯ ಇಲ್ಲ. ಜೂನ್ 4 ಅಥವಾ 5ನೇ ತಾರೀಕಿನ ನಂತರ ಗುರುಬಲ ಬರ್ತದೆ. 7ನೇ ಮನೆಗೆ ಗುರು ಬರ್ತಾನೆ. ಅದರಲ್ಲೂ ಕೂಡ ಉಚ್ಚ ರಾಶಿ, ಅದು ತುಂಬಾ ಪ್ರಬಲನಾಗಿರ್ತಾನೆ, ತುಂಬಾ ಶಕ್ತಿಶಾಲಿಯಾಗಿರ್ತಾನೆ 7ನೇ ಮನೆಯಲ್ಲಿ. ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಫಿಕ್ಸ್ ಆಗುವ ಸಮಯ, ಮದುವೆ ಆಗುವ ಸಮಯ, ಮತ್ತು ಇನ್ನು ಏನು ಒಳ್ಳೊಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಾ 2 ತಿಂಗಳುಗಳ ಕಾಲ ಮುಂದೂಡಿ. ಉದಾಹರಣೆ, ಮನೆ ಕಟ್ಟೋದಾದ್ರೆ ಅಥವಾ ಕಾರ್ ತಗೋಬೇಕು, ಗಾಡಿ ತಗೋಬೇಕು, ಹಿಂಗೆಲ್ಲ ಇದ್ರೆ ಕೂಡ ಈ ಒಳ್ಳೆ ಕೆಲಸಗಳನ್ನ ಮುಂದೂಡಿ. ಮಕರ ರಾಶಿಯವರಿಗೆ ಗುರುಬಲ ಜೂನ್ 4 ಅಥವಾ 5ನೇ ತಾರೀಕಿನ ನಂತರ ಬರ್ತದೆ. 7ನೇ ಮನೆ ಸಪ್ತಮದಲ್ಲಿ ಗುರು ಕೇಂದ್ರದಲ್ಲಿ ಬರ್ತಾನೆ. ತುಂಬಾ ಒಳಿತಾಗುತ್ತದೆ. ಅಲ್ಲಿವರೆಗೂ ಏನೇ ವಿಶೇಷ ಕೆಲಸಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದರ ನಂತರ ಮಾಡಿದ್ರೆ ಯಶಸ್ಸು ಹೆಚ್ಚಾಗ್ತದೆ. ತುಂಬಾ ಸುಲಭವಾಗಿ ಆ ಕೆಲಸ ನಡೀತದೆ ಮಕರ ರಾಶಿಯವರಿಗೆ. ಇನ್ನು ಶನಿ ದೇವರೆಲ್ಲಿದ್ದಾರಪ್ಪ ಅಂದ್ರೆ, ಶನಿ ದೇವ ನೋಡಿ 3ನೇ ಮನೆಯಲ್ಲಿದ್ದಾರೆ, ಮೀನ ರಾಶಿಯಲ್ಲಿ. ಇದರ ಅರ್ಥ ತುಂಬಾ ಧೈರ್ಯದಿಂದ ಎಲ್ಲಾ ಕೆಲಸಗಳನ್ನು ಮಾಡ್ಬೋದು. ಸಾಡೆ ಸಾತಿ ಮುಗಿದಿದೆ, ತುಂಬಾ ಒಳ್ಳೆಯ ವಿಷಯ. ಧೈರ್ಯವನ್ನು ಕೊಡ್ತಾನೆ ಶನಿದೇವರು. ಏನೇ ಎಫರ್ಟ್ ಹಾಕಿ ಎಷ್ಟು ಕೆಲಸ ಮಾಡ್ತೀರಾ ಅಷ್ಟು ಫಲವನ್ನ ಶನಿದೇವರು ಕೊಡ್ತಾರೆ. ಈಗ ಸದ್ಯ ಶನಿದೇವರು ತುಂಬಾ ಒಳ್ಳೆ ಪೊಸಿಷನ್ ಇದ್ದಾರೆ. ಗುರುಗ್ರಹ ಬಂದ್ಬಿಟ್ಟು ಜೂನ್ 5ರ ನಂತರ ಒಳ್ಳೆ ಪೊಸಿಷನ್ ಅಂದ್ರೆ ಸಪ್ತಮಕ್ಕೆ ಬರ್ತಾನೆ. ಆಗ ನಿಮಗೂ ಒಳ್ಳೇದಾಗ್ತದೆ. ವಿಶೇಷವಾಗಿ ಲಾಭಗಳು ಆಗ್ತವೆ. ಏನಾದ್ರೂ ದುಡ್ಡು ಬರೋದಿದ್ರೆ ಬರ್ತದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಸಕ್ಸಸ್ ಬರ್ತದೆ ಗುರುವಿನಿಂದ. ಇನ್ನು 2 ತಿಂಗಳ ಕಾಲ ಎಫರ್ಟ್ ಆಗ್ತಾ ಇರಿ. ಎಫರ್ಟ್ ನ ಫಲ ಇನ್ನು 2 ತಿಂಗಳುಗಳಾದ್ಮೇಲೆ ಗುರು ಕೊಡ್ತಾನೆ. ಇನ್ನು ರಾಹು ನೋಡಿ 2ನೇ ಮನೆಯಲ್ಲಿದ್ದಾನೆ, ಅಂದ್ರೆ ಕುಂಭ ರಾಶಿಯಲ್ಲಿದ್ದಾನೆ. ಕೇತು 8ನೇ ಮನೆಯಲ್ಲಿದ್ದಾನೆ. ದಾನ ಧರ್ಮ ಮಾಡೋ ಕಾಲ. ಕೇತು 8ನೇ ಮನೆಯಲ್ಲಿದ್ರೆ ನೋಡಿ, ಯಾರ್ಯಾರಿಗೆ 4, 8, 12ನೇ ಮನೆಯಲ್ಲಿ ಕೇತು ಇದ್ದಾನೆ, ತುಂಬಾ ಒಳ್ಳೆಯದು. ನೀವೇನ್ ದಾನ ಧರ್ಮ ಮಾಡ್ತಿರೋ ಆ ದಾನ ಧರ್ಮದ ಫಲ ಮುಂದೊಂದು ದಿನ ಸಾಕಷ್ಟು ಪಟ್ಟಾಗಿ, ಅಂದ್ರೆ 10 ಪಟ್ಟು 20 ಪಟ್ಟಾಗಿ ನಿಮಗೆ ಫಲವನ್ನ ಕೇತು ಕೊಡ್ತಾನೆ. ಶಿವ ಭಕ್ತರಾಗಿ ಶಿವ ಪೂಜೆಯನ್ನು ಮಾಡಿ, ಇದರಿಂದ ಕೇತುವಿನ ಆಶೀರ್ವಾದ ಸಿಗ್ತದೆ, ಶನಿದೇವರ ಆಶೀರ್ವಾದ ಸಿಗ್ತದೆ. ನೋಡಿ, ಆಂಜನೇಯ ಸ್ವಾಮಿ ಪೂಜೆ ಮಾಡಿದರೆ ಶನಿದೇವರ ಆಶೀರ್ವಾದ ಸಿಗುತ್ತೆ. ಹಾಗೆಯೇ ಶಿವನ ಪೂಜೆಯನ್ನು ಮಾಡಿದ್ರೆ ಶಿವನ ಅನುಗ್ರಹದಿಂದಲೂ ಕೂಡ ಶನಿದೇವರ ಆಶೀರ್ವಾದ ಸಿಗ್ತದೆ. ಇನ್ನು ರಾಹು ಕೇತು ನೋಡಿ, ಶನಿದೇವರು ಮಕರ ರಾಶಿಯವರಿಗೆ ರಾಹು ಕೇತು ಬಂದ್ಬಿಟ್ಟು ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ, ಅಂದ್ರೆ ಶನಿದೇವರ ಮನೆಯಲ್ಲಿದ್ದಾನೆ, ಮತ್ತು ಕೇತು 8ನೇ ಮನೆಯಲ್ಲಿದ್ದಾನೆ. ಇದರ ಅರ್ಥ ಒಂದಿಷ್ಟು ನಾಗದೇವ ಪೂಜೆಗಳನ್ನು ಮಾಡಿಬಿಡಿ. ನಾಗದೇವರ ಸಂಬಂಧಿತ ಮತ್ತು ನಾಗದೇವರ ಸಂಬಂಧಿತ ದೇವಸ್ಥಾನಗಳಿಗೆ ದರ್ಶನ ಕೊಡೋದ್ರಿಂದ, ಅಲ್ಲಿ ಪೂಜೆ ಮಾಡಿಸೋದ್ರಿಂದ ಏನಾದ್ರೂ ದುಡ್ಡು ಕಾಸು ಬರೋದು ಅಡಚಣೆಯಾಗಿದ್ರೆ ಅದು ಕೂಡ ಬರ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಜೂನ್ನಿಂದ ಗುರುಬಲ ಬರ್ತದೆ. ತುಂಬಾ ಒಳ್ಳೆ ಸಮಯ. ಅಲ್ಲಿವರೆಗೂ ಎಫರ್ಟ್ ಹಾಕಿ ಮುಂದೆ ಫಲ ಸಿಗ್ತದೆ. ಇನ್ನು ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದೀರಾ. ಸಾಕಷ್ಟು ಜನ ಕರೆ ಮಾಡಿದ್ದೀರಾ. ಈ ಮಾಟ ಮಂತ್ರ ಆಗಿದೆ, ನಮಗೆ ತೊಂದರೆಗಳು ಮನೆಯಲ್ಲಿ ಸಾಕಷ್ಟಿದಾವೆ ಅಂತ ಹೇಳಿದ್ರಿ. ಯಾರೂ ಉದ್ಧಾರ ಆಗ್ತಾ ಇಲ್ಲ ಅಂತಾನು ಕೆಲವರು ಹೇಳಿದ್ರು. ಎಲ್ಲರೂ ನಾ ಹೇಳಿದ ಗುಡಿಗಳಿಗೆ ಹೋಗಿದ್ದಾರೆ, ನಾನು ಹೇಳಿದ ಮಂತ್ರಗಳನ್ನ ಧ್ಯಾನಿಸ್ತಾ ಇದ್ದಾರೆ. ಇದರಿಂದ ಗುರುಗಳೇ ಒಳ್ಳೇದಾಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ. ನೋಡಿ ವೀಕ್ಷಕರೇ, ಏನೇ ತೊಂದರೆ ಇದ್ರು, ನಿಮ್ಮ ಜಾತಕ ರೀತ್ಯ ಏನಾದರೂ ತೊಂದರೆ ಇದ್ರೆ ಅಥವಾ ಜಾತಕದ ಬಗ್ಗೆ ತಿಳ್ಕೋಬೇಕು ಅಂದ್ರೆ
ನೀವು ನಮಗೆ ಕರೆ ಮಾಡಬಹುದು. ಅದರ ಪರಿಹಾರಕ್ಕೆ ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.